ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಕುತೂಹಲ ಇರ್ಬೋದು ನಮ್ಮ ವೆಟ್ರನರಿ ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದು. ನಾವು ಇವತ್ತು ಈ ವಿಡಿಯೋದಲ್ಲಿ ವೆಟ್ರನರಿ ರ್ಯಾಂಕ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದು ನೋಡೋಣ. ಸ್ಟೆಪ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ CET ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಫಸ್ಟ್ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕು, ಏನೇನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ಸಾಮಗ್ರಿಗಳು ಬೇಕಂದರೆ ಅದೇ ಥರ ಇಲ್ಲಿ ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಂತ ನೋಡೋಣ. ಫಸ್ಟ್ ನಮ್ಮ ಸೆಕೆಂಡ್ PUC ಮಾರ್ಕ್ಸ್ ಗೊತ್ತಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾರ್ಕ್. ನಾವೀಗ ವೆಟರ್ನರಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಮ್ಯಾಥಮೆಟಿಕ್ಸ್ ಪಿಕ್ಚರಲ್ಲಿ ಬರೋದಿಲ್ಲ. ಸೊ ಸೆಕೆಂಡ್ PUC ಮಾರ್ಕ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ ಮೂರರ ಸೆಕೆಂಡ್ PUC ಮಾರ್ಕ್ಸ್ ಗೊತ್ತಿರಬೇಕು. ಈಗಾಗಲೇ ರಿಸಲ್ಟ್ ಬಂದಿದೆ. ಮೋಸ್ಟ್ ಆಫ್ ಯು ನಿಮ್ಮ ಸ್ಕೋರ್ಸ್ ಗೊತ್ತಿರುತ್ತೆ, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ CET ಸ್ಕೋರ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯ CET ಸ್ಕೋರ್. ತುಂಬ ಜನ ಕೀ ಆನ್ಸರ್ ಚೆಕ್ ಮಾಡಿರ್ತಾರೆ. ಅಪ್ರಾಕ್ಸಿಮೇಟ್ಲಿ 1 or 2 ಮಾರ್ಕ್ಸ್ ಆ ಕಡೆ ಈ ಕಡೆ ಆದ್ರೂ ಆ ಕೀ ಆನ್ಸರಿಗೆ ಬಂದಿರೋಷ್ಟು ವ್ಯಾಲ್ಯೂನೇ ಬರುತ್ತೆ ಯೂಶ್ವಲಿ. ಗ್ರೇಸ್ ಮಾರ್ಕ್ಸ್ ಬಿಟ್ಬಿಟ್ಟು, ಗ್ರೇಸ್ ಮಾರ್ಕ್ಸ್ ಇದ್ದರೆ ಎಲ್ರಿಗೂ ಸೇಮೇ ಇರುತ್ತೆ. ಅದು ತುಂಬ ಮ್ಯಾಟ್ರ್ ಆಗಲ್ಲ ನನ್ನ ಪ್ರಕಾರ. ಏನಕ್ಕಂದರೆ ಎಲ್ರಿಗೂ ಅದೇ ಸ್ಕೋರ್ ಎಕ್ಸ್ಟ್ರಾ ಆಗುತ್ತೆ. ಈಗ ನಿಮಗೆ 54 ಬಂದಿದ್ದರೆ ನಿಮಗೆ 6 ಗ್ರೇಸ್ ಮಾರ್ಕ್ಸ್ 60 ಬಂದರೆ ಎಲ್ರಿಗೂ ಅವ್ರವ್ರ ಸ್ಕೋರ್ 6 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಅದನ್ನು ಈ ಕನ್ಸಿಡರ್ ಮಾಡೋದು ಬೇಡ. ನಾರ್ಮಲಾಗಿ ಥಿಂಕ್ ಮಾಡೋಣ. ನಿಮ್ಮ ಕೀ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಂಡಿರ್ತೀರ, ಆ ವ್ಯಾಲ್ಯೂ ನೋಟ್ ಮಾಡ್ಕೊಳ್ಳಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸೆಕೆಂಡ್ PUC ಮಾರ್ಕ್ಸ್ ಮತ್ತು CET ಸ್ಕೋರ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹೇಗೆ ಅಂತ ನೋಡೋಣ. ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ನ ಆ್ಯಾವ್ರೇಜ್ ಮಾಡ್ಕೊಳ್ಳಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾರ್ಕ್ಸ್ನ ಆ್ಯಡ್ ಮಾಡಿ /3 ಮಾಡಿ. ನಿಮ್ದು ಎಷ್ಟೇ ಸ್ಕೋರ್ ಇರಲಿ, ನಿಮ್ಮ 90, 95 ಏನೇ ಇರಲಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡಿರೋ ಸ್ಕೋರ್ನ ಆ್ಯಡ್ ಮಾಡಿ /3 ಮಾಡಿ. ನೆಕ್ಸ್ಟ್ ನಿಮ್ಮ CET ಸ್ಕೋರ್ನ 3 ಸ್ಕೋರ್ನ ಆ್ಯಡ್ ಮಾಡಿ. ನೀವು ಯಾವ ಕೀ ಆನ್ಸರಲ್ಲಿ ಚೆಕ್ ಮಾಡಿ ಎಷ್ಟು ಬಂದಿದೆಯೋ ನಿಮ್ಮದು ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಗ್ರಿಗೇಟೆಡ್ ಸ್ಕೋರಲ್ಲಿ ನೀವು ಈ ಫಾರ್ಮುಲಾದಲ್ಲಿನೇ ನಿಮ್ಮ ಮೇಲೆ ನಾ ಹೇಳಿದ ಸ್ಟೆಪ್ಸ್ ಫಾಲೋ ಮಾಡಿ ಸೆಕೆಂಡ್ PUC ಮಾರ್ಕ್ಸ್ ಏನು ಬಂದಿರುತ್ತೋ ನಿಮ್ಮ ಆ್ಯಾವ್ರೇಜ್ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ /2 ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ CET ಸ್ಕೋರ್ ಏನು ಬಂದಿರುತ್ತೋ ಆ ವ್ಯಾಲ್ಯೂಗೆ × 5 ಮಾಡಿ /18 ಮಾಡಿ. ಏನಕ್ಕಂದರೆ 50% ವೇಟೇಜ್ ಫ್ರಮ್ ಬೋತ್ ಸೆಕೆಂಡ್ PUC ಆ್ಯಂಡ್ CET ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ಈ ಕಾರಣದಿಂದ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಾಂದರೆ ವೇಟೇಜ್ ಚೇಂಜ್ ಆಗುತ್ತೆ. ವೇಟೇಜ್ ಚೇಂಜ್ ಆದರೆ ನಿಮ್ಮ ವ್ಯಾಲ್ಯೂ ಡಿಫ್ರೆಂಟ್ ಬರುತ್ತೆ. ವ್ಯಾಲ್ಯೂ ಡಿಫ್ರೆಂಟ್ ಬಂದರೆ ನಿಮ್ಮ ರ್ಯಾಂಕಿಂಗ್ ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಮಾಡಿ. ಇದು ಮಾಡಿದ ತಕ್ಷಣ ಅಗ್ರಿಗೇಟೆಡ್ ಸ್ಕೋರ್ ಬರುತ್ತೆ. ಈ ಅಗ್ರಿಗೇಟೆಡ್ ಸ್ಕೋರ್ ಯೂಸ್ ಮಾಡಿಕೊಂಡು ನಿಮ್ಮ ವೆಟರ್ನರಿ ರ್ಯಾಂಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಇನ್ನೊಂದಿಷ್ಟು ವೀಡಿಯೋ ಮಾಡಿ ನಿಮಗೆ ಯಾವ ಅಗ್ರಿಗೇಟೆಡ್ ಸ್ಕೋರ್ ಬಂದರೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತಂದು ಅಪ್ಲೋಡ್ ಮಾಡ್ತೀನಿ. ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬಟ್ ಅಗ್ರಿಗೇಟೆಡ್ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯೂಶ್ವಲಿ ಅಗ್ರಿಗೇಟೆಡ್ ಸ್ಕೋರ್ 70+ ಇದ್ದರೆ ಯೂಶ್ವಲಿ ಚೆನ್ನಾಗಿರೋ ರ್ಯಾಂಕ್ಸೇ ಬರುತ್ತೆ. ಬಟ್ ನೋಡೋಣ, ಆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಯಾರ್ಯಾರ ರ್ಯಾಂಕಿಂಗಿಗೆ ಎಷ್ಟೆಷ್ಟು ಸ್ಕೋರ್ ಅಂತಂದು ಅಪ್ಲೋಡ್ ಮಾಡ್ತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಿಮ್ಮ ಕನ್ಫ್ಯೂಷನ್ ಇರಬಾರ್ದು ಅಂತ. ಎಕ್ಸಾಂಪಲ್ಗೆ ನಿಮ್ಮ ಫಿಸಿಕ್ಸ್ಗೆ 97 ಬಂದಿದೆ, ಕೆಮಿಸ್ಟ್ರಿ 94 ಮತ್ತು ಬಯಾಲಜಿ 100 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳೋಣ. CETಯಲ್ಲಿ ಫಿಸಿಕ್ಸ್ಗೆ 40, ಕೆಮಿಸ್ಟ್ರಿಗೆ 50 ಮತ್ತು ಬಯಾಲಜಿಗೆ 46 ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ PUC ಮಾರ್ಕ್ಸ್ ಫಾರ್ಮುಲಾ ಹೇಳಿದ ಪ್ರಕಾರ 3 ಆ್ಯಡ್ ಮಾಡಿ /3 ಮಾಡಿ 97 ಬರುತ್ತೆ. CET ಸ್ಕೋರ್ ಫಾರ್ಮುಲಾ ಪ್ರಕಾರ 3 ಆ್ಯಡ್ ಮಾಡಿದರೆ 136 ಬರುತ್ತೆ. ಅಗ್ರಿಗೇಟೆಡ್ ಸ್ಕೋರ್ ಫಾರ್ಮುಲಾದಲ್ಲಿ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ 97 /2 ಮತ್ತು CET ಸ್ಕೋರ್ ಸಬ್ಸ್ಟಿಟ್ಯೂಟ್ ಮಾಡಿದರೆ 136 × 5 /18 ಮಾಡಿದಾಗ 48.50 + 37.77 ಇದೇನಾಗುತ್ತೆ 86.27 ಆಗುತ್ತೆ. ಅಗ್ರಿಗೇಟೆಡ್ ಸ್ಕೋರ್ ಏನಾಗುತ್ತೆ 86.27 ಔಟ್ ಆಫ್ 100, ವಿಚ್ ಈಸ್ ಎ ವೆರಿ ಗುಡ್ ಸ್ಕೋರ್ ಆ್ಯಕ್ಚುಲಿ. ಇದೇ ಥರ ನಿಮ್ಮ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮ್ಮ ಅಗ್ರಿಗೇಟೆಡ್ ಸ್ಕೋರ್ ವರ್ಸಸ್ ರ್ಯಾಂಕ್ ವಿಡಿಯೋ, ಆ ವಿಡಿಯೋದಲ್ಲಿ ನಿಮಗೆ
ಯಾವ ರ್ಯಾಂಕ್ ರೇಂಜ್ ಬರ್ಬೋದು ಅಂತಂದು ಪ್ರೆಡಿಕ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ವೆಟರ್ನರಿ ಸ್ಕೋರ್ ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಇದೆ.